ಸಾಯಿ ಸಂಜೆಯ ಮಾತು. ಓಂ ಗಂ ಗಣಪತಿಯೇ ನಮಃ. ಓಂ ಸಾಯಿನಾಥಾಯ ನಮಃ. ಮಗು, ಬೆಳಿಗ್ಗೆಯಿಂದ ನಿನ್ನ ಮನಸ್ಸು ಚೆನ್ನಾಗಿರಲಿಲ್ಲ. ಮುಸ್ಸಂಜೆ ಆಗುತ್ತಿದ್ದಂತೆ ನೀನು ಸರಿ ಹೋಗುತ್ತಿದ್ದೀಯಾ? ಈ ಅಪ್ಪಾಜಿ ಇರುವಾಗ ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಯಾವಾಗಲೂ ನಗುತ್ತಾ ಸಂತೋಷವಾಗಿರು. ಏಳು ಬೀಳುಗಳು ದಿನಾಲೂ ಇದ್ದೇ ಇರುತ್ತದೆ. ಏನೇ ಇದ್ದರೂ ಸಂತೋಷದಿಂದ ನಿಭಾಯಿಸು. ಸಾಯಿ ಅಪ್ಪಾಜಿ ಬರುತ್ತಿದ್ದಂತೆ ನಿನ್ನ ಮುಖದಲ್ಲಿ ನಗು ಮೂಡುತ್ತಿದೆ. ಹೀಗೆ ನೀನು ಚೆನ್ನಾಗಿರಬೇಕು ಮಗು. ಈ ಬಾಬಾ ನಿನ್ನನ್ನು ಯಾವಾಗಲೂ ಸಂತೋಷದಿಂದ ಇಡಲು ಇಷ್ಟಪಡುತ್ತಾರೆ. ಬಾಬಾರನ್ನು ನೀನು ಸ್ಮರಿಸುತ್ತಾ ಇರು. ದುಃಖದಲ್ಲಿದ್ದಾಗ ನೀನು ಬಾಬಾ ಅಂತ ಕರೆ. ಬಾಬಾರ ಉಪದೇಶವನ್ನು ಕೇಳು. ಬಾಬಾ ನಡೆದು ಬಂದ ಹಾದಿ ಸರಳವಾದದ್ದು. ನಾವು ನಮ್ಮ ಜೀವನದಲ್ಲಿ ಸರಳತೆಯನ್ನು ಬೆಳೆಸಿಕೊಳ್ಳಬೇಕು. ಸಾಯಿಬಾಬಾರವರು ನಂಬಿದವರ ಪಾಲಿಗೆ ಕೇಳಿದ್ದನ್ನು ಕೊಡುವ ಕಾಮಧೇನು ಕಲ್ಪತರು. ಇಂದಿಗೂ ಸಾವಿರಾರು ಭಕ್ತರು ಬಾಬಾರನ್ನು ಅನುದಿನ ಪ್ರಾರ್ಥಿಸುತ್ತಾ ಬಾಳಿನಲ್ಲಿ ಧೈರ್ಯ, ಶಾಂತಿ, ಸಹನೆಗಳನ್ನು ತಂದುಕೊಳ್ಳುತ್ತಾರೆ. ನೀವು ಸಾಯಿಬಾಬಾರ ಭಕ್ತರಾಗಿದ್ದರೆ ಅವರನ್ನು ದಿನಾಲೂ ನೀವು ಪೂಜಿಸಬಹುದು. ಬಾಬಾರನ್ನು ಭಕ್ತಿ ಶಕ್ತಿಯಿಂದ ಪೂಜಿಸಿದಲ್ಲಿ ನಮ್ಮ ಇಚ್ಛೆಗಳು ಬೇಗನೆ ಈಡೇರುತ್ತದೆ. ನಂಬಿಕೆಯಿಂದ ಬಾಬಾರನ್ನು ಸ್ಮರಿಸಿ. ನಿಮ್ಮ ಕನಸಿನಲ್ಲಿ ಬಾಬಾ ದೇವರು ಕಾಣಿಸಿದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತದೆ ಅಂತ ಅರ್ಥ. ನನ್ನ ಆಸೆಯನ್ನು ಬಾಬಾರ ಮುಂದೆ ಇಟ್ಟಿದ್ದೆ, ಬೇಗನೆ ಈಡೇರಿದೆ. ನೀವು ನಿಮ್ಮ ಮನಸ್ಸಿನ ಬುತ್ತಿಯನ್ನು ದೇವರ ಮುಂದೆ ಇಡಿ. ಬಾಬಾ ನಮ್ಮೆಲ್ಲರ ಕಣ್ಣು ತೆರೆಸುವ ಶಕ್ತಿ. ಓಂ ಸಾಯಿರಾಮ್. ಓಂ ಸಾಯಿನಾಥಾಯ ನಮಃ. ಥ್ಯಾಂಕ್ ಯು ಬಾಬಾ.